ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿ SRJ ಕನ್ನಡಿಗ. ಇವತ್ತು ಹೊಸ ಹೆಲ್ಮೆಟ್ ತೊಗೊಂಡೇನಿ, ಮತ್ತು ಹೊಸ ಮೋಟ ಎಲ್ಲ ಹೊಸ ಸೆಟಪ್ ಜೊತೆ ಹೊಸ ಹೆಜ್ಜೆ ಹಾಗೆ ನಡೀತಾ ಇರಬೇಕು. ನಿನ್ನೆ ಸರಿ ಆಲ್ಮೋಸ್ಟ್ ಒಂದು ಹೆಲ್ಮೆಟ್ ಕಳೆದೋಗೈತೆ. ಅಲ್ಲಿ ಕಾವಲ್ DJ ಹಳ್ಳಿ ಕಾವಲ್ ಬೆಲ್ಸಂದ್ರ ಹತ್ರ ಅಪಾರ್ಟ್ಮೆಂಟ್ ಒಳಗಡೆ ಹೋಗ್ಬೇಕು, ಬಿಟ್ಟು ಬರೋಷ್ಟರಲ್ಲೇ ಹೆಲ್ಮೆಟ್ ದಿಂಗ್ ಬಿಟ್ಟರು ಸೊಳ್ಳೆ ಮಕ್ಕಳು. ಒಂದು ಹೆಲ್ಮೆಟ್ ತೊಗೊಳ್ಳೋ ಯೋಗ್ಯತೆ ಅಲ್ಲ ಬೋಳಿ ಮಕ್ಕಳಿಗೆ. ಇಲ್ಲಿ ಕಷ್ಟಪಟ್ಟು ದುಡಿತಾ ಇರ್ತೀವಿ, ಅಂಥವ್ರದ್ದು ಹೆಲ್ಮೆಟ್ಗಳು ದಿಂಗ್ ಬಿಟ್ಟು ಹೋಗ್ತಾರೆ. ಏನು ಮಾಡೋಕ್ಕಾಗಲ್ಲ. ಇನ್ನು ಮುಂದೆ ಮತ್ತೆ ಆ ಕಡೆಗೆ ಇಳಿತಾ ಇದ್ದೀನಿ, ನೋಡೋಣ ಹೆಂಗೆ ಮಾಡ್ತೀನಿ, ಏನೇನು ಮಾಡ್ತೀನಿ. ಇವಾಗ ಸದ್ಯಕ್ಕೆ ಜಿಜಾನ ಕನ್ನಡ ಅವರು ಇವರು ಮನೆಗೆ ಬಿಡೋಕೆ ಬರ್ತಾವ್ರೆ. ಹಂಗೆ ಇವಾಗ ಮನೆಗೆ ಬಿಟ್ಟು ಅವ್ರ ಮನೆಗೆ ಅವ್ರು ಹೋಗ್ತಾರೆ. ಅವರೊಂದು ಇಂಟರ್ವ್ಯೂ ಇತ್ತು, ಅಲ್ಲೋಗಿದ್ರು ಇಷ್ಟೊತ್ತವರೆಗೂ. ನೋಡೋಣ ಏನೇನು. ಇವಾಗ ಫಸ್ಟ್ ಗಂಗಾನಗರಕ್ಕೆ ಹೋಗ್ಬೇಕು. ನಿಂತ್ಕೊಡ್ರು. ನಮ್ಮ ಹೆಲ್ಮೆಟ್ ಹಾಕಿದ್ರೆ ನಮಗೆ ಹೊಡ್ಯೋಕೆ ಇಷ್ಟ. ಈ ಥರ ಹೆಲ್ಮೆಟ್ಗಳು ಇದ್ದಾಗ ಅದು ಫ್ರೆಂಡ್ಸ್ ಹೆಲ್ಮೆಟ್ ಹಾಕೊಂಡು ಹೊಡ್ಯೋಕೆ ಹೋದ್ನಿ, ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಸೈಡ್ಗೆ ತಾಯಿ ಏನು ಮಾಡೋಕೆ ಬರ, ನಂಗೆ ಹಂಗೆ ಬಂದಿರ್ತಾವೆ. ಮುಂದೆ ಬರ್ತಾವೆ ಇನ್ನೊಂದು ಸ್ವಲ್ಪ ಬಿಟ್ರೆ. EMIಗಳು ಬದವು. ಸ್ವಲ್ಪ ಐಫೋನ್ ಬೇರೆ ತೊಗೊಂಡೇನಿ ಹೊಸದಾಗಿ, ಅದ್ರ ನಾ ಬ್ಲಾಗೆಲ್ಲ ಐಫೋನ್ಯಾಗ ಮಾಡತ್ತೀನಿ. ಇದು ಯಾರು ಫೋನ್ ಮಾಡತ್ತಾರೋ ನೈಡು ಕುತ್ತೆ ಅಲ್ಲಿ ಇವ್ರ. ಹಲೋ, ಏನತ್ತ ಕುತ್ತೆ ಅಲ್ಲ ನನ್ನ ಗಾಡಿನಾಗ ಕರ್ರಾಗ ನಮ್ಮ ತಾಯಿನಾಗ ಬಂದೇ ಇರ. ಏನ ತಡಿ ಬಂದೆ. ನಮ್ಮ ಜೇಜಣ್ಣ ಹಿಂದೆ ಕುತ್ಕೊಂಡವ್ರ ಅಂತ ನೋಡ್ತಾ ಇದ್ದೀನಿ. ಅದು ನನಗೆ ಅಷ್ಟೊಂದಿನ ಗೊತ್ತಾಗಿಲ್ಲ. ನಾನು ಹೊಡಿತಾ ಇದ್ದೀನಿ ಗಾಡಿನ ಹಾಗೆ. ಯಪ್ಪ, ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಆಗಿರೋದು. ಪಾಪ ಹಿಂದೆ ಕುತ್ಕೊಂಡವ್ರಂತ ಅವರು ಇದನ್ನು ಮಾಡ್ತಾವ್ರೆ. ಅದೇ ಫೋನ್ ಮೇಲೆ ಫೋನ್ ಬರ್ತೈತೆ, ಯಾರು ಬರ್ತೈತೆ ನೋಡ್ತೀರಿ. ಜೇಜಣ್ಣ ಯಾಕೆ ಹಿಂದೆ ಕುತ್ಕೊಂಡು ಫೋನ್ ಮಾಡ್ತಾವ್ರಂತ. ಯಪ್ಪ, ನಮ್ಮ ತಾಯಿನಾಗ ಇಷ್ಟು ನಗು ಬರ್ತಾ ಇರಲಿ ನನಗೆ. ಅವ್ರು ಬಿಟ್ಟೇ ಹೋಗ್ತಾಯಿದ್ದೀನಿ, ಅವ್ರ ಗಾಡಿನ ತೊಗೊಂಡು ಹೋಗ್ತಾಯಿದ್ದೀನಿ. ಮತ್ತೆ ಏನು ಮಾಡೋಕ್ಕಾಗಲ್ಲ. ಈ ಥರ ಎಕ್ಸ್ಪೀರಿಯನ್ಸ್ ನನಗೆ ಯಾವತ್ತೂ ಆಗಿರಲಿಲ್ಲ, ಫಸ್ಟ್ ಟೈಮ್ ಆಗಿಬಿಟ್ಟೈತೆ. ಹೇಳಿ ಪಾಪ ಅವ್ರ ಗಾಡಿನೇ, ಅವ್ರದ್ದೇ ಎಲ್ಲ ತೊಗೊಂಡು, ಅವ್ರದ್ದೇ ಗೋಪುರ, ಮೈಕು ಅವ್ರದ್ದೇ, ಬೈಕು ಅವ್ರದ್ದೇ ಎಲ್ಲ ತೊಗೊಂಡು ಹೋಗ್ಬಿಟ್ಟು ದಿಂಗ್ತಾ ಇದ್ದೀನಿ ಅವ್ರನ್ನೇ. ಯಪ್ಪ ಸಾರಿ ಅಣ್ಣ, ಗೊತ್ತಾಗಿಲ್ಲ ನೀವು ಹಿಂದೆ ಕುತ್ಕೊಂಡಿದ್ದೀರೇನಂತ, ಹಾಗೆ ಹೋಗ್ಬಿಟ್ಟಿದ್ದೀನಿ. ಎಲ್ಲದವರು ಏನು ಹಿಂದೆಗಿಂದ ಎಲ್ಲ ಬಿದ್ದುಬಿಟ್ಟವ್ರು ನನಗೆ ತಿಳಿತಾ ಇಲ್ಲ. ಫೋನ್ ಮೇಲೆ ಫೋನ್ ಮಾಡಿದ್ಮೇಲೆ ಗೊತ್ತಾಗಿದೆ. ಅಲ್ಲಿ ಹೋದ್ಮೇಲೆ ಹತ್ತತ್ರ ಒಂದು ಅರ್ಧ ಕಿಲೋಮೀಟ್ರ್ ಮೇಲೆ ಹೋದ್ಮೇಲೆ ಫೋನ್ ಮಾಡ್ತಾರೆ ಜಿಜಿ ಅಣ್ಣ. ಏನು ಅಪ್ಪ ದೇವ್ರೆ, ಈ ಥರ ನನಗೆ ಯಾವತ್ತೂ ಆಗಿರಲಿಲ್ಲ, ಫಸ್ಟ್ ಎಕ್ಸ್ಪೀರಿಯೆನ್ಸ್. ಪಾಪ ಜಿಜಿ ಅಣ್ಣನೇ ಬಿಟ್ಟು ಹೋಗ್ತಾಯಿದ್ದೀನಿ. ಎಲ್ಲಿ ನಿಂತ್ಕೊಂಡವರು ಅಂಗಡಿ ಹತ್ರನೇ ಇರ್ತಾರೆ ಆಲ್ಮೋಸ್ಟು. ನೋಡೋಣ ಅವ್ರೆ ಏನು ಎತ್ತ ಅಂತ. ಪಾಪ ನನಗೂ ಅಷ್ಟೊಂದೇನು ವೇಟ್ ಅದು ಏನು ಗೊತ್ತಾಗಿಲ್ಲ. ಅವ್ರು ಕುತ್ಕೊಂಡವ್ರು ಅಂತ ನಾನು ಹಂಗೆ ಬರ್ತಾ ಇದ್ದೀನಿ. ಎಲ್ಲೋ ಜಿಜೆ ಅಣ್ಣ ನೀನು ಎಲ್ಲಿದ್ದೆ, ಎಲ್ಲಿ ತನಕ ಬೆಳಗ್ಗಿಂದ. ಪಾಪ ಅಲ್ಲಿಂದ ಕರ್ಕೊಂಡು ಬಂದಿದ್ದು, ಬಿಟ್ಟಿದ್ರೆ ಹೊಸಕೋಟೆಯಲ್ಲಿ ನಾನು ಬಿಟ್ಟಿದ್ರೆ ಅವ್ರನ್ನ. ಹೊಸಕೋಟೆ ಅಂದರೆ ಮಲ್ಲೂರು ಹತ್ರನೇ, ಮಲ್ಲೂರಲ್ಲಿ. ಯಾಕಂದ್ರೆ ಬರ್ಬೇಕಾದ್ರೆ ನಾನೇ ಗಾಡಿ ಓಡಿಸಿದ್ದು. ಅವೆಲ್ಲ ಕರೆಕ್ಟಾಗಿ ಬಂದಿದ್ದೀನಿ. ಇವಾಗ ಯಾಕೆ ಈ ಥರ ಆಯ್ತು ನನಗೆ? ನಮ್ಮವ್ರನ್ನ ನಂಗೆ ಗೊತ್ತಿಲ್ಲಾಗಿತ್ತು, ನಮ್ಮ ತಾಯಿನಿಗೂ ಗೊತ್ತಿರಲಿಲ್ಲ, ಗೊತ್ತಿದ್ದೆ ಸುಮ್ಮ ಕೂತೀನಿ. 11 ನಂಬರ್ ಗೇಟ್ ಮತ್ತಿಕೆರೆ. ನನಗೆ ನಿಜವಾಗ್ಲೂ ರಿಯಾಕ್ಷನ್ ಗೊತ್ತಾಗಿಲ್ಲ. ಮಾತಾಡ್ಕೋತ ಹೊಂಟೇನೆ ಹೆಂಗೆ ಮುಂದೆ. ಈಗ ಅದಿಲ್ಲ, ಆವಾಗ ನಂಗೆ ಬಡಿತು ಬಾ ನೀ ಕುಂತಿ ಅಂತ ನನಗೆ ಧೈರ್ಯ ಬರ್ತೈತಿ. ನನಗೆ ಫೋನ್ ಇಲ್ಲೇ ಸ್ಟಾರ್ಟ್ ಆಯ್ತು ಮುಂದಿನ ಹಿಡ್ದು. ನನಗೇನು ಗೊತ್ತಿರೋದು ಸುಮ್ಮ ನನಗೆ ಫೀಲಾಗಿ ಬರಲಿಲ್ಲ ಅದು.
ಈ ಥರ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗೈತೆ ನೀ ಇಲ್ಲಿ ಕಾಮಿಡಿ ಮಾಡತ್ತೆ ತಿಳ್ಕೊಂಡಿದ್ದೆ ನನಗೆ. ನಾನು ಫೋನ್ ತೆಗಿತಾನೆ ಏನು ಅಜ್ಜಿ ಹಿಂಗೆ ನೋಡತ್ತೀನಿ ಇವಾಗ ಫೋನ್ ಮಾಡ್ತ ಅಂದ್ರೆ ನಾನು ಮಾತಾಡತ್ತಿಲ್ಲ ಇದ್ರಾಗ. ಅದ್ರ ನೀ ಏನು ಮಾಡತ್ತೀನಿ ನನಗೇನು ಗೊತ್ತು. ಅಪ್ಪ ಕೆಟ್ಟ ಬೇಜಾರ. ನಮ್ಮ ತಾಯಿನೂ ಗೊತ್ತಾಗಿಲ್ಲಪ್ಪ, ನಾ ಸುಮ್ಮ ಹೊಡ್ಕೊತೊಂಡೆ ನಟ್ಟ ಮಾತಾಡ್ಕೊಂಡು. ಏನು ಮಾಡೋಕ್ಕಾಗಲ್ಲ, ಈ ಥರ ಆಗ್ತೈತೆ ನನಗೇನು ಗೊತ್ತಿತ್ತೇನೆ. ಈಗ ನನಗೆ ವೇಟ್ ಫೇಲ್ ಆಗೈತೆ ಕರೆ, ಅವಾಗ ನನಗೆ ಏನು ಅನಿಸ್ಲಿಲ್ಲ. ಹಂಗೆ ಹೊಡೆದ ಬಿಟ್ಟೇನೆ ಗಾಡಿ. ಹಾಂ ಬೇಜಾರಾಗಿಬಿಟ್ಟವ್ರ ಜೀಜಣ್ಣ ಪಾಪ. ಏನು ಮಾಡೋಕ್ಕಾಗಲ್ಲ, ವಿಧಿಯ ಕೈವಾಡ. ಇವತ್ತು ಒಂದು ಘಟನೆ ನಡೆಯಿತು. ಜಯಜನ ಗಾಡಿ, ಜಯಜನ ಗೋಪುರ ಎಲ್ಲ ತೊಗೊಂಡು ಮನೆಗೆ ಹೋಗ್ಬಿಡ್ತಾಯಿದ್ದೀನಿ. ಅವ್ರನ್ನ ಬಿಟ್ಟು ಇಲ್ಲೇ ನಡು ರೋಡಲ್ಲೇ ಪಾಪ ಮಲ್ನೂರು ಕರ್ಕೊಂಡು ಹೋದ್ರು, ಯಾರನ್ಯಾರು ಪರಿಚಯ ಮಾಡಿಸಿದ್ರು, ಯಾರ್ಯಾರನೋ ಎಲ್ಲೆಲ್ಲೋ ಊಟಕ್ಕೆ ಕರ್ಕೊಂಡು ಹೋದ್ರು ಎಷ್ಟೋ ಸಲ. ಅದ್ರ ಪಾಪ ಇವತ್ತು ಅವ್ರನ್ನೇ ಬಿಟ್ಟು ಹೋಗೋಂಥ ಪರಿಸ್ಥಿತಿ ಬಂದುಬಿಟ್ಟೈತೆ ನನಗೆ. ಮೈ ಕೊಟ್ಟರು, ಗೋಪುರ ಕೊಟ್ಟರು, ಗಾಡಿ ಕೊಟ್ಟರು. ಹಾಂ ಏನಣ್ಣ ಹಿಂಗಾದ್ರೆ ನೋಡಿ ಮತ್ತೆ ಅಷ್ಟಾದ್ರೆ ಮುಂದೆ ನೋಡ್ಕೊಂಡು ಹೊಡಿಯಂತಾರೆ ಅವ್ರು. ಏನೂ ಬೈತಾ ಇಲ್ಲ, ಹೇಗೆ ಮೊದಲೇ ಲೇಟ್ ಆಗೈತೆ. ಅವ್ರಿಗೂ ಗೊತ್ತು ನೆಕ್ಸ್ಟ್ ಇವಾಗ ಬೈದ್ರೆ ನೆಕ್ಸ್ಟ್ ಟೈಮ್ ನಾ ಬರಲ್ಲ ಅಂತ ಅವ್ರಿಗೂ. ಅದಕ್ಕೆ ಬೈಯೋಕ್ಕಾಗಲ್ಲ ಅಲ್ಲೇನೋಣ. ಈಗ ಬೈದ್ರೆ ನೆಕ್ಸ್ಟ್ ಟೈಮ್ ಬರೋಂಗಿಲ್ಲ ಅಂತೇನ. ನೀ ಬೈದ್ರೂ ಪರವಾಗಿಲ್ಲ. ಹಾಂ ನೋಡ, ನೀ ಇಲ್ಲಾಂದ್ರೆ ಮತ್ತೊಬ್ಬ ನಾವು ನಮ್ಮ ಮನೆಯವ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ ಅಂತ ನಾವು. ಹಾಂ ನಾನು ಏನೋ ಸಾರಿ ನಾನು ನಮ್ಮ ಮನೆಯವ್ರ ಬಗ್ಗೆನೇ ತಲೆ ನಾನು ಚೂರು ಫೀಲ್ ಆಗಿಲ್ಲ, ಏನಾಗಿಲ್ಲ. ನಾನು ನಾರ್ಮಲ್ ಸ್ಪೀಡ್ನಾಗ ಬಂದುಬಿಟ್ಟೇನೆ. ನಾನು ನಾರ್ಮಲ್ ಎಷ್ಟು ಸ್ಪೀಡ್ ಹೊಡಿತಿಲ್ಲ ಅಷ್ಟು ಸ್ಪೀಡ್ನಾಗ ಬಂದುಬಿಟ್ಟೇನೆ. ನನ್ನ ಚೂರು ಫೀಲ್ ಆಗಲಿಲ್ಲ ನನಗೆ. ನನಗೆ ಅಲ್ಲಿ ಹೋಗೋಣ ಫೋನ್ ಮೇಲೆ ಫೋನ್ ಮಾಡೋದ ನೋಡ್ತಾನೆ ಜಜ್ಜೆ ಬ್ರೋ. ಏನೋ ಜಜ್ಜಣ್ಣ ಹಿಂಗೆ ನೋಡ್ತಾನೆ, ಹಿಂದೆ ಇಲ್ಲ ಎಲ್ಲಿ ಬಿದ್ದಾಣ ಅಂತ ನನಗೆ ಗಾಬರಿ ಆಗ್ಬಿಟ್ಟೈತೆ. ಆಮೇಲೆ ಇಲ್ಲಿ ಸೈಡ್ಗೆ ಹಾಕಿದ್ನ ಇದೇ ಜಾಗನಾಗ ಫೋನ್ ಎತ್ಬಿಟ್ಟೆ. ಇಷ್ಟೊತ್ತಾಗ ರಾಮಯ್ಯ ಸಿಗ್ನಲ್ಗೆ ಹೋಗ್ಬಿಡ್ತಿದ್ದಲ್ಲ. ಏನು ಮಾಡೋಕ್ಕೆ ಯಾರು ಬೋದು. ಅವಾಗಿಂದ ಅವಾಗ ಫೋನ್ ಹಚ್ಬೇಕಲ್ಲ ನೀ, ಸಡನ್ನಾಗಿ ನಂಬರ್ ಹುಡುಕಾಡ್ಬೇಕಲ್ಲ ನಿನಗೇನು ಮತ್ತೆ. ಹಾಂ ನೀ ಏನು ಕಾಮಿಡಿ ಮಾಡತ್ತೇನು ತಿಳ್ಕೊಂಡಿದ್ದೇನೆ ಅವಾಗ ನೀ. ಹಾಂ ಕರೆ ಸುಳ್ಳು ಅನ್ಸಿದ್ರೆ ಬ್ಲಾಗ್ ನೋಡ್ಬೇಕಾರೆ ನಾ ಏನೇನು ಮಾತಾಡ್ಕೊಂಡು ಬಂದೇನಂತೆ. ಏನ ಕರೆಗೂ ನಾನು ನೀ ಕೂತಿದ್ದೆ ಅಂತ ನನಗೆ ಗೊತ್ತಿಲ್ಲಾಗಿತ್ತಪ್ಪ. ತಡಿ ಬಾಬಾ ಕೈ ಹಚ್ಬಿಟ್ಟು ನೋಡ್ತಾನೆ ಅವಾಗ ಕೂತಾನ ಬಾಬಾ ನಮ್ಮ ಜೀಜಾನ. ಈ ಥರ ನನಗೆ ಫಸ್ಟ್ ಟೈಮ್ ಆಗಿಬಿಟ್ಟೈತಿ. ಏನು ಮಾಡ್ತಿ, ಇರಲಿ ಬೈಯಾವ್ದೇ ಬೈ, ಅದು ಕಟ್ ಮಾಡ್ತಾನೆ ಬೇಕಾರ. ಬೈ ಹೇಳಿ ಪರಲ್ಲ ಕಟ್ ಮಾಡ್ತಾನೆ. ಆಫ್ ಮಾಡೋಣ ತಡಿ. ಹಾಂ ಹೇಳಿ. ಈಗ ನೀವು ಜ್ಯೂಸ್ ಕೊಡ್ಸೈತಿ ಒಂದಲ್ಲ, ಇಷ್ಟು ಬೇಜಾರಾಗಿದ್ದ ಏನು ಕಡಲೆ ಬೀಜ ತಿಂತಿ? ಕಡಲೆ ಬೀಜ ತಿನ್ನೋ ಚೆನ್ನಾಗಿರುತ್ತೆ. ಇದ್ಯಾವ್ದು ನಿಪ್ಪು ಕುಡಿ ಅಂತ ನೋಡಿ, ಕುಂಡಿ ಅಂತೆ. ಕುಂಡಿನ ಅದು ಏನು ಬರೀತಾರೆ ಹೆಸರುಗಳು. ಇವಾಗೇನು ಜ್ಯೂಸ್ ಕುಡಿತೀಯಾ? MRPಗೆ ಹೋಗೋಣ, ವೈನ್ ಶಾಪ್ಗೆ ಹೋಗೋಣ. ಜ್ಯೂಸ್ ಸೆಂಟ್ರಾ? ಸಾರಿ ನೀನು ಎಣ್ಣೆ ಹೊಡೆಯಲ್ಲ. ಸಾರಿ ಅಣ್ಣ, ತಪ್ಪಾಯಿತು, ಮಾನಸಿಕ ಮಾಡ್ಕೋಬೇಡ. ಜ್ಯೂಸ್ ಕುಡಿತೀಯಾ? ಯಾವ ಜ್ಯೂಸು ಹೇಳು ಬೇಗ. ಯಾವ ಜ್ಯೂಸ್ ಹೇಳು, ಯಾವ ಜ್ಯೂಸ್ ಬೇಕು? ಹಾಂ ಆ್ಯಪಲ್ನಾಗ ಭಾಳ ಥರ ಅದಾವೆ. ಆ್ಯಪಲ್ ಫ್ರೂಟ್ ಜ್ಯೂಸು, ಆ್ಯಂಡ್ ಆ್ಯಪಲ್ ಮ್ಯಾಂಗೋ ಜ್ಯೂಸು, ಆ್ಯಂಡ್ ಆ್ಯಪಲ್ ಕೇಕ್ ಹಾಂ ಆ್ಯಪಲ್ ಮಿಲ್ಕ್ ಶೇಕ ಬೇಡ, ಚಲೋ ಇರಂಗಿಲ್ಲದ. ಮಾಜಾ ಕುಡಿ, 10 ರೂಪಾಯಿ ಚಲೋ ಇರ್ತೈತೆ. ಬೇಡ ಅದು 80 ರೂಪಾಯಿ ಭಾಳ ತುಟ್ಟಿ ಆತಾವು. 80 ರೂಪಾಯಿ ಭಾಳ ತುಟ್ಟಿ ಆತಾವು. 2000 ರೂಪಾಯಿ ಹೆಲ್ಮೆಟ್ ಕೊಟ್ರೆ ಅವ್ರ ರೊಕ್ಕ ಖಾಲಿ ಆಗ್ಯಾವ ನನ್ನ ಕಡೆ. ಅವತ್ತು ಊಟ ಕೊಡ್ಸಕ್ಕೆ 50 ರೂಪಾಯಿ ಐತೆ. ಅವತ್ತು ಲಕ್ಷ ಗಟ್ಟಲೆ ಫೋನು ತೊಗೋಬೋದು ನಾವು. ಖರೆ 50 ರೂಪಾಯಿ ಕೊಡೋಕೆ ಊಟಕ್ಕೆ ರೊಕ್ಕಿಲ್ಲಾಗಿದ್ದು ನಮ್ಮ ಕಡೆ ಅವತ್ತು. ಪೂರಾನು ನಮ್ಮ ಮನೆಯವ್ರ ಬಗ್ಗೆನೇ ತಲೆ ಕೆಡ್ಸ್ಕೊಂಡಿಲ್ಲ. ನಮ್ಮ ಮನೆಯವ್ರ ಬಗ್ಗೆನೇ ತಲೆ ಕೆಡ್ಸ್ಕೊಂಡಿಲ್ಲ. ನಿನ್ನ ಬಗ್ಗೆ ನಾನೇನು ತಲೆ ಕೆಡ್ಸ್ಕೊಲ್ಲ. ಊಟ ಮಾಡ್ಕೊಂಡು ಬರ್ಬೇಕಿತ್ತು ಮನ್ಯಾಗನೇ. ಹಾಂ ಮನ್ಯಾಗಿಂದ ಮಾಡ್ಕೊಂಡು ಯಾಕೆ ಬಂದಿಲ್ಲ? ನಾವೇನು ಹೇಳಿದ್ವಿ ಊಟ ಕೊಡಿಸ್ತೀವಿ ಅಂತ? ಹಾಂ ಏನು ಬಾಂಡ್ ಪೇಪರ್ ಏನು ಬರ್ಸಿದ್ದೇವೆ ನನಗೆ. ಈಗ ನಾ ಏನು ಹೇಳತ್ತೀನಿ, ನೀ ನನಗೆ ಕರಿತೇವಂದಿಲ್ಲ, ಅವಾಗ ನಾ ಹೇಳ್ತಾನೆ ಅಣ್ಣ ಊಟ ಬೇಕು, ಕರೆಕ್ಟಾ ಕೊಡಿಸ್ತಿ. ಫಸ್ಟಿಗೆ ಡಿಸೈಡ್ ಆಗಿರ್ತೈತಿ ಅದು ಕಾಲ್ನಾಗ. ನೀ ಫಸ್ಟಿಗೆ ಅಣ್ಣ ನಂಗೆ ಊಟ ಬೇಕು ಇವತ್ತು ಅಂತ ಕೊಡಿಸ್ತೇವಂದಿಲ್ಲ. ಹೌದಾ? ಪಗಾರ ಕೊಡ್ತಿಲ್ಲ ಮತ್ತು ನನಗೆ ಬಂದಾಗೆಲ್ಲ. ಇವತ್ತು ಪದಶ್ವರ್ ಊಟ ಕೊಡಿಸ್ತಿದ್ದೆ, ಚಹಾ ಕೊಡಿಸ್ತಿದ್ದೆ. ಈಗ ಹೋಗುತ್ತೆ ಮನೆಗೆ ಬಿಡ್ತೇನೆ, ನೀ ಯಾವಾಗಲೂ ನೀನು ಜ್ಯೂಸ್ ಕೊಡಿಸಿದ್ದೆ. ಇವತ್ತು ನನ್ನ ಟೈಮ್ ಐತೆ, ನಾ ಜ್ಯೂಸ್ ಕೊಡಿಸ್ತೀನಿ. ಯಾಕಂದ್ರೆ ನಾನು ಬಿಟ್ಟು ಬಂದಿಲ್ಲ, ಆ ತಾಪ್ ಸ್ವಲ್ಪ ಇಳಿಲಿ ಅಂತ ಅಷ್ಟೇ. ಇಲ್ಲ ಯಾವುದೂ ಇಲ್ಲ.
ಸುಳ್ಳ ಕೇಳಿ ನನಗೆ ಕೆಟ್ಟ ನಗು ಬರೈತೆ ಅದು ಬಿಟ್ಟು. ಫೋನ್ ಗೀಣಿ ಇದ್ದಿರಲಿಲ್ಲ ಅಂದ್ರೆ ಅಣ್ಣ ಹೆಂಗಣ್ಣ ಇದು? ಹಾಂ, ಈ ಥರ ಫೋನ್ ಗೀಣಿ ಇದ್ದಿರಲಿಲ್ಲ ಅಂದ್ರೆ ಯಾವ ಥರ ಆಗ್ತಿತ್ತು ನಮ್ಮ ಭಾಳ? ಅಪ್ಪ ಈ ಥರ ಆಗತ್ತೆ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲಪ್ಪ. ಪಾಪ ನನಗೆ ಗೊತ್ತಾಗಿಲ್ಲ, ನಮ್ಮ ತಾಯಿನೇ ಗೊತ್ತಾಗಿಲ್ಲಣ್ಣ. ಹಾಂ, ಸಣ್ಣ ಹುಡುಗಿ ಹೀರೋ ಚೋಟಾ ಭೀಮ್. ನಾರ್ಮಲ್ ಏಜ್ ಆಗಿದ್ರಪ್ಪ ಹುಡುಗಿಗೆ. ಕೈ ನೋಡೋ ಕೈ ಉಂಗುರ ಸಾರಿ ಅಣಸವಲ್ಲಕ್ಕೆ ಹುಡುಗಿ ಅದು ಅಣಸವಲ್ಲ. ನಾವು ಇದು ಇನ್ನೂ ಗಾಡಿ ಮ್ಯಾಗ ತಿರುಗಾಡತ್ತೀವಿ. ಹುಡುಗಾರ ನೋಡ್ರಿ ಇಲ್ಲಿ ಕಾರ್ದಾಗ ಓಡಾಡತ್ತಾರ. ನಮ್ಮ ಅದೃಷ್ಟ. ಕಣ್ಣು ಉಳಿತಿರ್ತೈತೆ ಅದು ಆ ಕಡೆ ಅವಾಗ ಅವಾಗ. ಏನು ಮಾಡ್ತಿ? ನಾವೀಗ 80 ಫೀಟ್ ರೋಡಿಗೆ ಬಂದೀವಿ. ಇಲ್ಲಿ MRP ವೈನ್ ಶಾಪ್ ಐತೆ ಒಂದು. ಯಾವ್ದು ಕುಡಿತೀವಿ ಜ್ಯೂಸ್ ಇದ್ರಾಗ ಕುಡಿಸ್ತಾನ ಬೇಕಾರೆ. ನೀವು ₹1 ಕೊಡ್ಬೇಡ ನನಗೆ ಜಿಜೇನ. ಹಾಂ ಹಾಂ, ಯಾಕ ಸೈಡಿಗೆ ಹಾಕೋ. ಇದೇನಿದು ಯಪ್ಪ, ಕಣ್ಣುಗಳು ಹಂಗೆ ಉಳಿತಾವಲ್ಲ ನಮ್ಮ ಕಿತ್ತಾಡಿ ಕಿರಣ್ ಥರ. ಕಣ್ಣುಗಳು ಹಂಗೆ ಹೋಗ್ತಾವಲ್ಲ ಸರ್ರ ಅಂತ. ಯಪ್ಪ, ಈ ಸಂಜಯ್ ನಗರ ಚರ್ಚ್ ಸ್ಟ್ರೀಟ್ ರೋಡ್ ಮಾಡಿಬಿಟ್ಟಾರೆ MG ರೋಡ್ ಥರ. ನೋಡ್ಲ ನಾವು ನೈಟ್ ಹೋದೆ ಎಷ್ಟು ಜನ ಬರ್ತಾರೋ ಏನು ಕತೆ. ಅವ್ರು ಹುಡುಗರು ಇಲ್ಲೇ ಅದಾರ ನೋಡಿ, ಕೇಳ್ತೇನೆ ಅವ್ರಿಗೆ. ನೋಡ ಇದು ನೋಡೋರು ಸರಿ ಇರ್ಬೇಕಂತ. ಹಾಕೊಳ್ಳೋರು ಬಟ್ಟೆ ಹಂಗಾರ ಸರಿಯಾಗಿದ್ದಾರಾ? ಕೂಲ್ ಸುಭಾಷ್, ಕೂಲ್. ಇದೆಲ್ಲ ನಿನಗೆ ಹಾಕಬೇಕು. ಕೂಲ್. ಹುಡುಗಾರ ಸಹವಾಸ ಮಾಡಬಾರ್ದು, ಮಾಡಲು ಬಿಡಬಾರದು. ಏಯ್ ನಮ್ಮ ನಯನ ಹತ್ರ ಜ್ಯೂಸ್ ಕುಡಿನೋ. ನೀರು ಕೊಡ್ತಾನೆ ಬೇಕಾರೆ ಕಾವೇರಿ ವಾಟರ್. ನಮ್ಮ ಜೀಜಿ ಅಣ್ಣನ ಇವತ್ತು ನನಗೂ ಭಾರಿ ಬರ್ತೈತಿ. ಹಾಂ, ಇಂಡಿಕೇಟ್ರ್ ಎಕಡೆ ಹಾಕ್ಯ ನೋಡಣ್ಣ, ಎಕಡೆ ಹೊಂಟ ನಾವು. ಯಾವುದೋ ಬ್ಲೂಟೂತ್ ನೋಡಿ ಹೆಂಗೆ ಬಿದ್ದುಬಿಟ್ಟೈತಿ ರೋಡ್ ಮೇ. ಬ್ಲೂಟೂತ್ ಅಲ್ಲಿ ಇದು 7 ಜನ್ಮದ ಕತೆ. ಜಾಗ ಬಿಡ್ರು, ಅಣ್ಣ ಬರ್ತಾವಣೆ. ಹಾ, ಎಲ್ಲಿಂದ ಬಂದ್ಬಿಟ್ಟೆ ಅಲ್ಲೋ. ಅಲ್ಲಿ ಗಂಗಾನಗರಕ್ಕೆ ಹೋಗೋಣ ಜ್ಯೂಸ್ ಕುಡಿಯಾಕ. ಅಲ್ಲಿ ಗಂಗಾನಗರ. ಹಾಂ, ಕುಡ್ದೀವಲ್ಲ ಗಂಗಾನಗರ ಮಾರ್ಕೆಟ್ ರೋಡ್. ಅಲ್ಲಿ ಹೋಗೋಣ, ಚಲೋ ಕೊಡ್ತಾರೆ ಅಲ್ಲಿ. ಯಾಕಂದ್ರೆ ನೀನೇ ಕೊಡ್ಸೋದಿಲ್ಲ, ಅದಕ್ಕೆ ಹೇಳತ್ತೀನಿ. ನನಗೇನಲ್ಲಿ ಪರಿಚಯ ನಾನು. ಗಾಡಿ ಬಿಡ್ರು, ಜಾಗ ಬಿಡ್ರು, ಅಣ್ಣ ಬರ್ತಾವಣೆ. ಅಣ್ಣ ನಾ ಬಂದೆ. ಹಾಂ, ಗಾಡಿಯಾಗ ಪೆಟ್ರೋಲ್ ಖಾಲಿ ಮಾಡ್ಸೇ ಹೋಗೋಣ ನಿಂಗನ. ಹಂಗಂತೆ. ಹಂಗಾರ ನಾ ಈಗ CBR ರೋಡ್ ಯೂಟರ್ನ್ ಮಾಡ್ಕೊಂಡು ಬರ್ತಾನೆ. ಹಂಗಾರ ಹೌದಾ? ಹಂಗಾರೆ ಹೆಬ್ಬಾಳಕ್ಕೆ ಹೋಗಿ ಯೂಟರ್ನ್ ಮಾಡ್ಕೊಂಡು ಬರೋಣ ನಾವು. ನನ್ನ ವೀಡಿಯೋಗಳು ಓಡೋಲಾಗ್ಯಾವ ಇಲ್ಲಿ. ಹೌದು, ಏನು ನೀನು ಒಬ್ಬನ ನೋಡಂಗಿಲ್ಲಪ್ಪ, ಮಿಕ್ಕಿದ ಜನ ಎಷ್ಟೊಂದು ಜನ ಇರ್ತಾರಲ್ಲ ನೋಡೋರು. ಈಗ 9 ಗಂಟೆ ಹೋಗಿದ್ದೀವಿ, ಆಲ್ಮೋಸ್ಟ್ 5:30 ಗಂಟೆ ಐತಲ್ಲಣ್ಣ. ಹಾಂ ಹೇಳು. ಯಾಕೆ ಈಗ ಏನಾಗೈತಿ? ಈಗ ಏನಾದ್ರು ಪ್ರಾಬ್ಲಮ್ ಆಗೈತೆ? ಬ್ಯಾಟ್ರಿ ಒಂದು ಬ್ಯಾಕಪ್ ಬಿಟ್ರೆ ಎಲ್ಲ ಚಲೋ ಐತೆ ಅಂದಲ್ಲಿ. ಹಾಂ, ಮುಗೀತು. ನಾ ಎದಕ್ಕೆ ಗೊಬ್ಬರ ತೊಗೊಂಡೇನು ಹೇಳು? ರೀಸನ್ ಬಿಟ್ರೆ ಆಯ್ತು ತಗೋ. ಇದಾ ಒಂದು ಬ್ಲಾಗ್ ಆಯ್ತು ನನಗೆ, ಒಂದು 2 ವೀಡಿಯೋ ಆತೈತೆ. ನಿಮ್ಗೆ ಇದನ್ನು ತೊಗೊಂಡು ಹೋಗ್ಬಿಟ್ಟು ನಾ ಐಫೋನ್ಯಾಗ ಮಾಡ್ಕೋತೀನಿ. ತಡಿಲ್ಲ, ಅಲ್ಲಿ ಮಟ್ಟ ಇನ್ನೊಂದು 2-3 ಕಿಲೋ ಇನ್ನೂ ನಮ್ಮ ಮನೆ ಮಟ್ಟ ಇನ್ನೊಂದು 10 ನಿಮಿಷ ಆದ ಟೈಮ್. ಅದೊಂದು 10 ನಿಮಿಷದೊಂದು ವೀಡಿಯೋ. ಹಾಂ, ನಾನು ನಿನ್ನ ಗೊಬ್ಬರನ ನಾಳೆ ತಂದು ಕೊಡ್ತಾನೆ ಅಂದ್ರೆ ಮುಗ್ದವತ್ತಲ್ಲ, ಅಲ್ಲೇನೈತಿ ಕತೆ. ಈಗ ಜ್ಯೂಸ್ ಕುಡಿತೇವೆ ಒಂದಿಲ್ಲ. ಹಾಂ, ಆ ಜ್ಯೂಸ್ ರೆಡಿ ಆಗೋದ ನಮ್ಮ ಗೂಗಲ್ನಾಗ ಇದ್ರಾಗ. ಯಾವ ಕಡೆ ಹೋಗ್ಬೇಕಂತ ಗೊತ್ತಾಗಲ್ಲಪ್ಪ. ಆಟೋದವ್ರು ಸಡನ್ ನಿಲ್ಲಿಸಿಬಿಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಗಂಗಾನಗರಕ್ಕೆ ಸ್ವಾಗತ ಸುಸ್ವಾಗತ.
ಹೌದಲ್ಲ, ಐಫೋನ್ ತೊಗೋಗಿಂತ ಗೋಪುರ. ಖರೆ ಗೋಪುರನೇ ಮಾತಾಡೋಕ್ಕಾಗಂಗಿಲ್ಲ. ಈಗ ಮಾತಾಡತ್ತೀನಿ ಖರೆ ಬೇರೆಯವ್ರು ಕೇಳಿಸ್ಬೇಕಲ್ಲ, ಅದು ವಿಡಿಯೋ ಅಪ್ಲೋಡ್ ಮಾಡಿ ಗೋಪುರನೇ ಸಾರಿ ಫೋನ್ ನಿನಗೊಬ್ಬ ಕೇಳಿಸ್ಬಿಟ್ಟು ಏನು ಮಾಡ್ದೈತೆ ಅಲ್ಲಿ ಗೂಟ ಹಿಡ್ದೈತೇನು. ಜೈ ಆಂಜನೇಯ, ಪ್ರಸನ್ನ ಆಂಜನೇಯ. 1-2 ಮಿಲಿಯನ್ ಓಡಿಸ್ಬಿಡಪ್ಪ ನಮ್ಮ ವೀಡಿಯೋಸ್ಗಳನ್ನ. ಸಾರಿ ಜೀಜಣ್ಣಂದು ಪೈಲ ಓಡಿಸು, ಆಮೇಲೆ ನಮ್ದು ಓಡಿಸು. ಧೂಮಪಾನ ಆರೋಗ್ಯಕ್ಕೆ ಹಾನಿಕರ. ಸೇರಿ ಹಾಳಾಗಿ ನಾನು ಹಾಳಾಗ್ತಾ ಇದ್ದೀನಿ ವಿಡಿಯೋ ಮಾಡಿ 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 ಮಾಡಿ. ಏನು ಮಾಡೋದು, ಒಂಟಿ ಹೂವಂತೂ ಮಾರ್ಕೆಟಲ್ಲಿ ಸಿಕ್ತು. ಜ್ಯೂಸು 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 ಜ್ಯೂಸು. ಯಾರಿಗೆ? ಹೌದಲ್ಲ, ಇವಾಗ ಅದೇ ಈಗ ಜ್ಯೂಸ್ ನಾ ಹೇಳ್ತಿಲ್ಲ ಅಲ್ಲಿ ಅಮೌಂಟ್ ಕೊಡೋಕ್ಕಂತ ಅಷ್ಟೇ. ಪ್ರಾಬ್ಲಮ್ ಈಸ್ ಸಾಲ್ವ್. ಜ್ಯೂಸ್ ಕುಡಿತೀಯಾ? ಏನು ಅಂಬೂರ್ ತಿಂತಿ? ಅಂಬೂರ್ ಬಿರಿಯಾನಿ ಹೇಳ. ಅಂಬೂರ್ ಬಿರಿಯಾನಿ ತಿಂತೀಯಾ? ಜ್ಯೂಸ್ ಕುಡಿತೀಯಾ? ಬೇಗ ಹೇಳು. ಏಯ್ ನಮ್ಮ ಮುಂದೆ ಇರೋದು ನನಗೆ ಗೊತ್ತಲ್ಲ. ನಮ್ಮ ಏರಿಯಾದಲ್ಲಿ ಏನು ಸಿಗತ್ತೆ ಏನು ಸಿಗಲ್ಲ ನೋಡಿ. ಇಷ್ಟು ಚಂದ ರೋಡ್ ಮಾಡಿರೋ ನೋಡಿ. ಈಗ ಎಷ್ಟು ಹಳ್ಳ ಹಚ್ಚಿಬಿಟ್ರೆ ನೋಡಿ ಎಷ್ಟು ಜಲ್ದಿನ. ಒಂದೆರಡು ತಿಂಗಳ ರೋಡ್ ಚಲೋ ಇರಲಿ. ಏನಾಯಿತು ಇದ್ಯಾಕಾಯಿತು? ಇಲ್ಲಿ ಮುಂದಿರೋದು ಗಣೇಶ ಫ್ರೂಟ್ ಜ್ಯೂಸ್ ಸೆಂಟರ್, ಗಂಗಾನಗರ್ 5th ಮೇನ್ ರೋಡ್. ಸರಿ, ನಾನು ಪ್ರಮೋಷನ್ ಮಾಡತ್ತೀನಿ. ನಾನು ಸೋಮ ಕೂತ್ಕೊಡಿನು. ಒಂದೆರಡು ನನಗೊಂದು ಬನಾನ ಹೇಳು. ಈ ಸ್ಟ್ಯಾಂಡ್ ತೆಗಿಯೋದು ಏನೋ ನೋಡಿ. ಇದು ಚಪ್ಪಲ್ ಏನು ಸ್ಟ್ಯಾಂಡ್ ಬರಲ್ಲ, ಹಿಂಗೆ ತೆಗಿಬೇಕು. ಏನು ಮಾಡೋಕ್ಕಾಗಲ್ಲ.